ಸರ್, ಈ ಕ್ವಶನ್ ನಾನು ನೆಕ್ಸ್ಟ್ ವೀಕ್ ಪಿಕ್ ಮಾಡಿ ಚೈನಾದಲ್ಲಿ ಪ್ರಾಡಕ್ಟ್ನ ಚೀಪಾಗಿ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ ಹೇಳಿ. ಚೈನಾದಲ್ಲಿ ಹೇಗೆ ಒಂದು ಪ್ರಾಡಕ್ಟ್ನ ಚೀಪಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂದರೆ, ಚೈನಾದಲ್ಲಿ ಕಲ್ಚರೇ ಆ ಥರ ಇದೆ. ಚೈನಾದಲ್ಲಿ ಹೆಂಗಿದೆ ಅಂದರೆ, ಚೈನಾದಲ್ಲಿ ಎಲ್ಲರೂ ಸಪ್ಲೈ ಚೈನು ಒಂದೇ ತಾಗಿರುತ್ತೆ. ಎಕ್ಸಾಂಪಲ್, ಒಂದು ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂದರೆ, ಆ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಏನೇನು ರಾ ಮೆಟೀರಿಯಲ್ ಬೇಕಲ್ಲ ಅದೆಲ್ಲನೂ ಅದೇ ಊರಲ್ಲಿ ಸಿಗುತ್ತೆ, ಒಂದೇ ಊರಲ್ಲಿ ಸಿಗುತ್ತೆ, ಅಥವಾ ಸುತ್ತಮುತ್ತ ಸಿಗುತ್ತೆ. ಒಂದು 30 ಕಿಲೋಮೀಟರ್ 50 ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಲ್ಲ ಸಿಗುತ್ತೆ. ಇದರಿಂದ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಉಳಿದೋಗುತ್ತೆ, ಎಲ್ಲ ಒಂದೇ ತಾಗ ಸಿಗೋದ್ರಿಂದ ಕಾಸ್ಟ್ ಕಮ್ಮಿ ಆಗುತ್ತೆ. ಅದಲ್ದಲೆ ಚೈನಾದಲ್ಲಿ ಸಖತ್ ಕೆಲಸ ಮಾಡ್ತಾರೆ ಜನ, ಸ್ಕಿಲ್ ಲೇಬರ್ಸ್ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಸೇಮ್ 20,000 ರೂಪಾಯಿ ಕೊಟ್ಟು ಯಾರನ್ನ ಎಂಪ್ಲಾಯ್ ಕರ್ಕೊಂಬಂದ್ರೆ ಅವನು ಏನ್ ಕೆಲಸ ಮಾಡ್ತಾನೆ ಅದನ್ನ ಅವರು 3 ಪಟ್ಟು ಜಾಸ್ತಿ ಮಾಡ್ತಾರೆ. ಇದರಿಂದ ಕಮ್ಮಿ ಸಂಬಳದಲ್ಲಿ ಜಾಸ್ತಿ ಔಟ್ಪುಟ್ ತೆಗೆಸೋದ್ರಿಂದ ಪ್ರಾಡಕ್ಟ್ ಕಾಸ್ಟ್ ಕಮ್ಮಿ ಆಗುತ್ತೆ. ಈಗ ನೀವೇ ಒಂದು ಬಟ್ಟೆ ಅಂಗಡಿ ಇಟ್ಬಿಟ್ಟು ಬಟ್ಟೆ ಸೆಲ್ ಮಾಡ್ತಿದ್ದೀರಾ ಅಂದ್ರೆ ನೀವು ಫಸ್ಟ್ ಏನ್ ಮಾಡ್ತೀರಾ, ಅದರಲ್ಲಿ ನಿಮ್ ಕಾಸ್ಟ್ ನ ತೆಗೆಯಕ್ಕೆ ಹೋಗ್ತೀರಾ ಅಂದ್ರೆ ನಿಮ್ದು ಬಾಡಿಗೆ, ನೀವು ಯಾರನ್ನ ಕೆಲಸಕ್ಕೆ ಇಟ್ಕೊಂಡಿದ್ರೆ ಅವ್ನ ಸಂಬಳ ಎಲ್ಲನೂ ತೆಗೆಯಕ್ಕೆ ಹೋಗ್ತೀರಾ. ಅದನ್ನ ತೆಗೆದ್ಬಿಟ್ಟು ಅದ್ರ ಮೇಲೆ ಸಿಗೋದನ್ನ ಲಾಭ ಅಂತ ಡಿಸೈಡ್ ಮಾಡ್ತೀರಾ. ನೀವು ಬಟ್ಟೆ ಮಾರಕ್ಕೆ ಹೋದಾಗ ಆ ಕಾಸ್ಟ್ನು ಕೂಡ ನಿಮ್ಮ ಬಟ್ಟೆ ಮೇಲೆ ಹಾಕ್ತೀರಾ. ಇದರಿಂದ ಏನಾಗುತ್ತೆ, ಬಟ್ಟೆ ಬೆಲೆ ಜಾಸ್ತಿ ಆಗುತ್ತೆ. ಅದೇ ರೀತಿ ಚೈನಾದಲ್ಲಿ ಎಂಪ್ಲಾಯ್ಮೆಂಟ್ ಕಾಸ್ಟ್ ತುಂಬಾ ಕಡಿಮೆ ಇದೆ, ಅಂದ್ರೆ ಸ್ವಲ್ಪ ಸಂಬಳ ಜಾಸ್ತಿ ಇದೆ ಇಂಡಿಯಾ ಕಂಪೇರ್ ಮಾಡಿದ್ರೆ, ಬಟ್ ಅವ್ರ ಔಟ್ಪುಟ್ ನಮ್ಮ ಇಂಡಿಯಾಗಿನ 3 ಪಟ್ಟು 4 ಪಟ್ಟು ಜಾಸ್ತಿ ಇದೆ. ಇದರಿಂದ ಯಾವುದೇ ಒಂದು ಪ್ರಾಡಕ್ಟ್ನ ಪ್ರೈಸು ಚೈನಾದಲ್ಲಿ ಕಮ್ಮಿ ಸಿಗುತ್ತೆ. ಅದಲ್ಲದೆ ಅಲ್ಲಿ ಗೌರ್ಮೆಂಟ್ ಸಖತ್ತು ಪುಷ್ ಮಾಡುತ್ತೆ, ಗೌರ್ಮೆಂಟ್ ಹೆಲ್ಪ್ ಮಾಡುತ್ತೆ ಚೈನೀಸ್ ಕಂಪ್ನಿಗಳಿಗೆ. ನಾನು ರೀಸೆಂಟ್ಲಿ ಒಂದು ವಿಡಿಯೋ ಮಾಡಿದ್ದೆ BYD ಬಗ್ಗೆ. BYD ನಲ್ಲಿ ಬೆಳೆಯೋಕ್ಕೆ ಚೈನೀಸ್ ಗೌರ್ಮೆಂಟೇ ಹೆಲ್ಪ್ ಮಾಡಿರೋದು, ಚೈನೀಸ್ ಗೌರ್ಮೆಂಟೇ BYD ಬೆಳೆಸಿರೋದು. ನಮ್ಮ ಇಂಡಿಯಾದಲ್ಲಿ ಏನಾದರೂ ಆಗ್ಬಿಟ್ರೆ ಆ ಥರ ಏನು ಮಾಡ್ತಾರೆ ರಾಜಕಾರಣಿಗಳು, ಏನು ಹೇಳ್ತಾರೆ, ಎಲ್ಲ ಶ್ರೀಮಂತರಿಗೆ ಹೆಲ್ಪ್ ಮಾಡ್ತಾರೆ, ಬಿಸ್ನೆಸ್ಗಳಿಗೆ ಲೋನ್ ಕೊಡ್ತಾರೆ, ಬಿಸ್ನೆಸ್ಗಳಿಗೆ ಜಾಸ್ತಿ ದುಡ್ಡು ಕೊಡ್ತಾರೆ, ನಮ್ಮಂಥ ಬಡವ್ರಿಗೆ ಏನೂ ಮಾಡಲ್ಲ ಅಂತೇಳಿ ಇವರು ವೋಟ್ ಬ್ಯಾಂಕಿಂಗ್ ಮಾಡ್ತಾರೆ. ಇದರಿಂದ ಯಾವ ಗೌರ್ಮೆಂಟ್ಗಳು ಕೂಡ ಡೈರೆಕ್ಟಾಗಿ ಆ ಥರ ಮಾಡೋಕ್ಕಾಗಲ್ಲ ಇಂಡಿಯಾದಲ್ಲಿ. ಬಿಕಾಸ್ 5-5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರುತ್ತಲ್ಲ, ಇಲ್ಲಿ ಜನಗಳನ್ನ ಪ್ಲೀಸ್ ಮಾಡೋಕೆ ಹೋಗ್ತಾರೆ. ಜನಗಳು ಓಟ್ ಹಾಕಕ್ಕೆ ಏನು ಮಾಡಬೇಕು ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಂತಾರೆ ಹೊರತು ದೇಶಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಈಗ ಜನ ಏನಾದರೂ ಉದ್ಧಾರ ಆಗ್ಬೇಕಂದ್ರೆ ಏನಾಗಬೇಕು, ಅವರಿಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು, ಕೆಲಸ ಸಿಗಬೇಕು. ಕೆಲಸ ಸಿಗಬೇಕಂದ್ರೆ ಕಂಪ್ನಿಗಳು ಬೆಳಿಬೇಕು. ಕಂಪ್ನಿಗಳು ಬೆಳೆದ್ಮೇಲೆ ಕಂಪ್ನಿ ಏನು ಮಾಡ್ತವೆ, ಎಂಪ್ಲಾಯ್ ಕರ್ಕೊಂಡು ಅವನಿಗೆ ಕೆಲಸ ಕೊಡ್ತವೆ. ಕಂಪ್ನಿ ಬೆಳಿಬೇಕಂದ್ರೆ ಗೌರ್ಮೆಂಟ್ ಕಂಪ್ನಿಗೆ ಸಪೋರ್ಟ್ ಮಾಡಬೇಕು. ಈಗ ಇಂಡಿಯಾದಲ್ಲಿ ಈ ಥರ ಮಾಡೋಕೆ ಹೋದ್ರೆ ಏನಾಗುತ್ತೆ, ಇಂಡಿಯಾದಲ್ಲಿ ಬಂಡವಾಳಶಾಹಿ, ಇವ್ರು ಬರೀ ಕಂಪ್ನಿಗಳಿಗೆ ಹೆಲ್ಪ್ ಮಾಡ್ತಾರೆ, ಶ್ರೀಮಂತರಿಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ಗೌರ್ಮೆಂಟ್ ಹೆಲ್ಪ್ ಮಾಡಿದ್ರೆ ಶ್ರೀಮಂತರಿಗೆ, ನಮ್ಮಂಥ ಬಡವ್ರಿಗೆ ಏನೂ ಸಿಗಲ್ಲ, ಹಂಗೆ ಹಿಂಗೆ ಅಂತ ಪ್ರೊಪಗ್ಯಾಂಡ ಮಾಡಿಬಿಡ್ತಾರೆ. ಅವಾಗ ಯಾರು ಆ ಥರ ಮಾಡಕ್ ಹೋಗಿರ್ತಾನಲ್ಲ ಗೌರ್ಮೆಂಟು, ಅವ್ನು ನೆಕ್ಸ್ಟ್ ಎಲೆಕ್ಷನಲ್ಲಿ ಸೋತೋಗ್ಬಿಡ್ತಾನೆ. ಅದಕ್ಕೇನೆ ಅವ್ರಿಗೂ ಗೊತ್ತು ಹಿಂಗೆಲ್ಲ ಮಾಡಿದ್ರೆ ನಡೆಯಲ್ಲ, ಏನ್ ಮಾಡು, ಡೈರೆಕ್ಟ್ ಆಗಿ ಜನಗಳ ಅಕೌಂಟಿಗೆ ದುಡ್ಡು ಹಾಕು, ಜನಗಳಿಗೆ ಪ್ಲೀಸ್ ಮಾಡು. ಯಾವ ತರ, ನಾನು ನಿನ್ ಜಾತಿಗೆ ಆ ತರ ಮಾಡ್ತೀನಿ, ನಿನ್ ಜಾತಿಗೆ ಈ ತರ ಮಾಡ್ತೀನಿ, ನಿನ್ ಧರ್ಮಕ್ಕೆ ಈ ತರ ಮಾಡ್ತೀನಿ ಅಂತ ಮಾಡ್ಬಿಟ್ರೆ ಜನಕ್ಕೆ ರಿಯಲ್ ಆಗಿ ಏನ್ ಬೇಕಾಗಿದ್ದಾರೆ ಅದನ್ನ ಮರ್ತು ಬಿಡ್ತಾರೆ. ಅವ್ರ ಜಾತಿ ಧರ್ಮ ಮತ್ತೆ 2,000 ದುಡ್ಡು ಇದಕ್ಕೋಸ್ಕರ ಓಟ್ ಹಾಕ್ಬಿಡ್ತಾರೆ. ರಿಯಲ್ ಆಗಿ ಏನ್ ಬೇಕು ಜನಗಳಿಗೆ, ಕೆಲಸ ಒಂದು ಗೌರ್ಮೆಂಟ್ ಕೊಡ್ಬಿಟ್ರೆ, ಅಂದ್ರೆ ಗೌರ್ಮೆಂಟ್ ಕೆಲಸನೇ ಅಂತಲ್ಲ, ಒಟ್ನಲ್ಲಿ ಒಂದು ದುಡ್ಕೊಂಡ್ ತಿನ್ನಕ್ ಒಂದು ದಾರಿ ಮಾಡ್ಕೊಟ್ಬಿಟ್ರೆ ಜನಗಳಿಗೆ ಇನ್ನೇನು ಬೇಡ, ಅಷ್ಟು